ಅದೇ ಬದಲಾವಣೆಗೆ ವ್ಯವಹಾರದ ಅನುಭವವನ್ನು ಕೊಡಬೇಕು. ಎಲ್ಲವನ್ನೂ ತ್ಯಾಗ ಮಾಡಿ ತಾಳತಂಬೂರಿ ಮತ್ತು ಬದಲು ಮಾತ್ರ ಕೈಯಲ್ಲಿಟ್ಟುಕೊಂಡು ಅವರು ಬೇರೆ ಬೇರೆ ಕಡೆಗೆ ಬೆರಗೆ ಸುತ್ತಾಡಿಕೊಂಡು ಅವರ ಸಾಧನೆ ಏನಿದ್ರು ಅದು ಅತ್ಯಂತ ಅಪೂರ್ವವಾದ ತಪಸ್ಸು. ಆ ತಪಸ್ಸಿನಿಂದ ಬೇರೆ ಹೇಳಿದ ಹಾಡಾಗಬೇಕು. ಆ ಗತಿಗೆ ಅವರು ಹಾಡಿಕೆಯಲ್ಲೇ ಭಗವಂತನ ನಾಮ ಎಂದು ಹಾಡಿಕೆಯಲ್ಲಿ ಭಗವಂತನ ಕರೆಯುತ್ತಾರೆ. ಅಂತಹ ಗುರುದದಾಸರ ಹಾಡನ್ನು ಹಾಡಿದರೆ ನಿಮಗೆ ದೀರ್ಘವಾದ ತಪಸ್ಸನ್ನು ಮಾಡಲಿಕ್ಕೆ ಆಗದೇ ಪರವಾಗಿಲ್ಲ. ದೇವರ ಪ್ರಕಾಶವಂತಾರಂತೆ ಅವರ ಅನುಭವದಲ್ಲಿ ವಿಶೇಷವಾಗಿ ಆಗುತ್ತೆ. ಅಂತಹ ದಾಸಶ್ರೇಷ್ಠರಾದ ಭಗವಂತದಾಸರ ಆರಾಧನೆಯನ್ನು ಅನೇಕ ಕಡೆಗೆ ಉಂಟಾಗಿದೆ. ಆದರೆ ಇಂತಹ ಉತ್ತರ ಕ್ಷೇತ್ರದಲ್ಲಿ ಸನಾತನ ಧರ್ಮ ಸಂಸ್ಕೃತಿಯ ಪ್ರತೀಕವಾಗಿ ಇಂತಹ ಅನೇಕ ದಾಸರುಗಳ ಆರಾಧನೆ ಮಾಡುವಂತಹದ್ದು ಇನ್ನೂ ಹೆಚ್ಚು ಪ್ರಿಯಕರವಾಗಿದೆ. ಯಾಕೆಂದರೆ ಭಗವಂತದಾಸರು ತುಂಬ ಇಷ್ಟಪಟ್ಟದೇ ಶ್ರೀನಿವಾಸದೇವರು. ಶ್ರೀನಿವಾಸದೇವರ ಸನ್ನಿಧಾನದಲ್ಲಿ ಏನಾದರೂ ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆದರೆ ಶ್ರೀನಿವಾಸರು ಸಾಕ್ಷಾತ್ಕಾರ ನಿರ್ಧಾರ ಮಾಡ್ತಾರೆ. ಅಂತಹ ತುಂಬ ವಿಶಿಷ್ಟವಾದ ಕಾರ್ಯಕ್ರಮಗಳು ದಾಸಸಾಹಿತ್ಯ ಕಾರ್ಯಕ್ರಮದ ಮೂಲಕ ಇದು ಹಮ್ಮಿಕೊಳ್ಳಲಾಗುತ್ತೆ. ಪಗಡಾಲ ಆನಂದ ತೀರ್ಥಾಚಾರ್ಯರು ತುಂಬ ಕಾಳಜಿಯಿಂದ ತುಂಬ ಉತ್ಸಾಹದಿಂದ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಅತ್ಯಂತ ಅದ್ದೂರಿಯಾಗಿ ಬೇರೆ ಬೇರೆ ಪೀಠಾಧಿಪತಿಗಳನ್ನು ಕರೆಸಿಕೊಂಡು ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ ಆಯೋಜಿಸಿಕೊಳ್ತಾರೆ. ಈ ವರ್ಷ ಸುಬ್ರಹ್ಮಣ್ಯ ಕ್ಷೇತ್ರ, ಕ್ಷೇತ್ರ ಜೊತೆಗೆ ನರಸಿಂಹದೇವರ ಕ್ಷೇತ್ರ, ನಾಗದೇವರ ಅಧಿಕಾರಕ್ಕಾಗಿ ಒಳ್ಳೆಯ ಸಂತತಿ, ಒಳ್ಳೆಯ ಸಂಪತ್ತು, ಚರ್ಮಾಂತರಾಗಿ ಅನೇಕ ವ್ಯಾಧಿಗಳು ಪರಿಹಾರ ಆಗಿರುತ್ತಾರೆ. ಹಾಗಾಗಿ ಸರ್ವಪ್ರೀತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪ್ರಾಪ್ತಿಯೇ ಅಂತ ಹೇಳ್ತಾರೆ. ನರಸಿಂಹದೇವರ ಅನುಗ್ರಹದಿಂದ ಅನೇಕ ಜನ್ಮಾಂತರಗಳ ದುರಿತಗಳು ನಿವೃತ್ತಿಯಾಗುತ್ತಂತೆ. ನರಸಿಂಹಾದಿಕ ದುರಿತಾದಿ ನಿವೃತ್ತಿಯೇ ಅಂತ. ಅಂತಹ ಉಭಯ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರದಿಂದ ಪ್ರತಿ ವರ್ಷವೂ ಕೂಡ ಅನಂತ ತೀರ್ಥಾಚಾರ್ಯಗಳನ್ನು ಪ್ರೀತಿಯಿಂದ ಕರೀತಾರೆ. ಇವತ್ತು ಇನ್ನೊಬ್ಬರು ನರಸಿಂಹಾಚಾರ್ಯರು ಅಂತ ಹೇಳಿದ್ರೆ ಅಕ್ಷೋಭ್ಯ ರಾಮಪ್ರಿಯ ಸ್ವಾಮಿಗಳು ಬಾಳಗಾರ ಮಠಾಧೀಶರು. ಇವರು ಒಳ್ಳೆಯ ವಿದ್ವಾಂಸರವರು, ಗುರುರಾಶ್ರಮದಲ್ಲಿ ಕೂಡ ತುಂಬ ಒಳ್ಳೆಯ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಇವತ್ತು ಮಠಾಧೀಶಗಳಾಗಿಯೂ ಕೂಡ ತುಂಬ ಒಳ್ಳೆಯ ಸಾಧನೆ ಮಾಡ್ತಾ ಇರುವಂತಹ ಈಗ ಉಭಯ ಶ್ರೀಗಳ ಸನ್ನಿಧಾನವನ್ನು ನಮ್ಮ ಆನಂದ ತೀರ್ಥಾಚಾರ್ಯರ ಅಪೇಕ್ಷೆ ಮೇರೆಗೆ ಈ ಸನ್ನಿಧಾನಕ್ಕೆ ಅವಕಾಶ ಆಯಿತು. ಶ್ರೀನಿವಾಸನ ದರ್ಶನವನ್ನು ಕೂಡ ಕಡಿಮೆ ಮಾಡಿದ್ದೇವೆ. ಇವತ್ತು ಇನ್ನೂ ಎಲ್ಲರಿಗೂ ಶ್ರೀನಿವಾಸನನ್ನು ಸಾವಿರಾರು ಜನರಲ್ಲಿ ಉದ್ದೇಶ ಮಾಡುವಂತಹ ಇನ್ನೊಂದು ಯೋಗ ಇದೆ. ಹೀಗೆ ಇವೆಲ್ಲ ಭಗವಂತನ ಸನ್ನಿಧಾನವನ್ನು ಹೃದಯದಲ್ಲಿ ಹೊತ್ತು ಮನಸ್ಸು ತುಂಬಿ ನಿಮ್ಮ ತುಂಬ ಪ್ರೀತಿಯಿಂದ ದೇವರ ನಾಮ ಮಾಡಿದ್ರೆ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಅದರಿಂದ ಅನುಗ್ರಹ ಆಗುತ್ತೆ. ಹಾಗಾಗಿ ನೀವೆಲ್ಲ ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಮೊಮ್ಮಕ್ಕಳಿಗೂ ಕೂಡ ದೇವರ ನಾಮ ಹೇಳಿಕೊಡ್ಬೇಕು. ಇವರಿಗೆ ಹಚ್ಚಿಕೊಂಡು ಕೇಳಬೇಕು, ಕೈಯಲ್ಲಿ ಮನೆ ಇಟ್ಟುಕೊಂಡು ಕೇಳಬೇಕು, ತಲೆಯಲ್ಲಿ ಹೂಕೊಂಡು ಕೇಳಬೇಕು. ಹೀಗೆ ನಿಮ್ಮ ಪರಂಪರೆ ಸಂಪ್ರದಾಯ ಎನ್ನುವುದು ಅದನ್ನು ಬಿಟ್ಟರೆ ಮೊದಲೇ ಬರ್ತದೆ, ಸಿಗೋದಿಲ್ಲ. ಹಾಗಾಗಿ ಇವತ್ತು ನೀವು ಎಲ್ಲಕ್ಕಿಂತ ಹೆಚ್ಚು ಜಾಗೃತರಾಗಿದ್ದುಕೊಂಡು ಮಕ್ಕಳನ್ನು ಮಾಧ್ಯಮದ ಬಿರುಗಾಳಿಗೆ ಬಲಿಯಾಗಿ ಯಾರ್ಯಾರ ಜೊತೆಗೆ ವಿಮತಿಯ ಜೊತೆಗೆ ಹೋಗಿ ಓಡಿ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಬಾರ್ದಂತಾದರೆ ನೀವು ಎಡೆ ಪಕ್ಷದಿಂದ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ₹28 received on PhonePe.